ರಾಜ್ಯದಲ್ಲಿ ಎಲ್ಲ ವರ್ಗದ ಕಾರ್ಮಿಕರು ಅವರವರ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಉನ್ನತಿಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅದರ ಜೊತೆಗೆ ಇಂದು ಈ ದಿನ ಅದ್ರ ಜೊತೆಗೆ ಒಂದು ಸಂಘ ಅಂತಕ್ಕಂಥದ್ದು ಸೇರ್ಪಡೆಯಾಗಿದೆ. ಈ ಯಾವುದಪ್ಪ ಅಂತಂದರೆ, ಮದುವೆಗಳಲ್ಲಿ ಎಲ್ಲರಿಗಿಂತ ಮೊದಲು ಕಲ್ಯಾಣ ಮಂಟಪಕ್ಕೆ ಬಂದು ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಹಾಗೂ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಡೆಕೋರೇಟ್ ಮಾಡಿ ಮತ್ತು ಕೊನೆಯಲ್ಲಿ ಎಲ್ಲ ಈ ಮದುವೆಗೆ ಬಂದಿರತಕ್ಕಂಥ ಎಲ್ಲ ಖಾಲಿ ಆದಮೇಲೆ ಕೊನೆಯವರೆಗೂ ಉಳಿದು ಹೋಗ್ತಕ್ಕಂಥವರು ಈ ಒಂದು ಫ್ಲವರ್ ಡೆಕೋರೇಟರ್ಸ್. ಆ ಒಂದು ಫ್ಲವರ್ ಡೆಕೋರೇಟರ್ಸ್ಗೆ ಏನಾಗಿದೆ ಅಂತಂದರೆ, ಇವತ್ತು ಪ್ರಾಣಕ್ಕೆ ಅಪಾಯ ಆದಾಗ, ಎಲ್ಲ ವೃತ್ತಿಯಲ್ಲಿ ಏನೋ ತೊಂದರೆ ಆದ ಸಂದರ್ಭದಲ್ಲಿ ಸಹ ಅವರ ಒಂದು ಬೆನ್ನಿಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅಥವಾ ನಿಟ್ಟಿನಲ್ಲಿ ಈ ಚಿಂತಾಮಣಿಯಲ್ಲಿ ಒಂದು ಫ್ಲವರ್ ಡೆಕೋರೇಷನ್ಸ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಅಂತಕ್ಕಂಥದ್ದು ಸಂಘ ಅಂತಕ್ಕಂಥದ್ದು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಸೊ ಎಲ್ಲಿ ಈ ಒಂದು ಸಂಘ ಅಂತಕ್ಕ ಸ್ಥಾಪನೆ ಆಯಿತು ಅಂತಂದರೆ, ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಪದಾಧಿಕಾರಿಗಳನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲೂ ಸಹ ಆಯ್ಕೆ ಮಾಡಿದರು. ಸೊ ಮೊದಲನೇದಾಗಿ ಸಂಘದ ಅಧ್ಯಕ್ಷರಾಗಿ ಬಾಬು ಮತ್ತು ಗೌರವಾಧ್ಯಕ್ಷರಾಗಿ ರಘು ಅವರನ್ನು ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್, ಉಳಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಸಹ ಇಂದು ಆಯ್ಕೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಹಾಗೂ ಕರವೇ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್, ಗ್ರಾನೈಟ್ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿರೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ, ಈ ಸಂಘ ಸುಮಾರು ಎಲ್ಲ ಪದಾಧಿಕಾರಿಗಳು ಸುಮಾರು ದಿನಗಳಿಂದ ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಸಂಘನ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಸಂಘನ ನೀಟಾಗಿ ನಡೆಸ್ಕೊಂಡು ಎಲ್ರಿಗೂ ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟು ಎಲ್ಲ ಶುಭ ಕಾರ್ಯಗಳಿಗೆ ಹೋಗಿ ಅವ್ರದ್ದೇ ಆದಂಥ ಒಂದು ರೀತಿಯಾದಂಥ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅಂತ ಇನ್ನು ಎಲ್ಲ ರೀತಿಯಲ್ಲಿ ಬೇಕಾಗಿದ್ದಾರೆ. ಅವರೆಲ್ಲ ಮಾತಾಡೋದಿದೆ ಎಲ್ಲರಿಗೂ ನನ್ನ ಭಾಷಣ. ಥ್ಯಾಂಕ್ಸ್ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ ಡೆಕೋರೇಷನ್, ಹೂವಿನ ಡೆಕೋರೇಷನ್ ಬಗ್ಗೆ ಒಂದು ಸಂಘಟನೆಯನ್ನು ನಾವು ಸ್ಟಾರ್ಟ್ ಮಾಡ್ತಿದ್ವಿ. ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಾಗ ಯಾವ ಕೆಲಸನೂ ಸಣ್ಣ ಕೆಲಸ ಅಲ್ಲ. ಯಾವ ಕೆಲಸನಾದರೆ ಮನಸ್ಫೂರ್ತಿಯಾಗಿ ಶ್ರದ್ಧಾಭಕ್ತಿಯಿಂದ ಮಾಡ್ತು ಅಂದರೆ ಸಾಕಷ್ಟು ದೂರ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ದೇವರು ಈ ನನ್ನ ಸ್ನೇಹಿತರು ಈ ಸಂಘಟನೆ ಕಟ್ಟಬೇಕು ಅಥವಾ ಸಂಘ ಕಟ್ಟಬೇಕು ಅಂತ ಹೇಳಿ ತುಂಬ ನಿಮಗೆ ಆಸೆ ಇತ್ತು. ಇವತ್ತು ನೆರವೇರಿಸಿದ್ದೀವಿ ಅಂತ ಹೇಳೋದು. ಅದೇ ಥರ ಒಂದೇ ರೀತಿಯಲ್ಲಿ ಒಂದೇ ಒಂದು ಪರಿಶ್ರಮ ಶ್ರದ್ಧೆ ಇದ್ರೆ ದೇವರ ನಿಮಗೆ ಸಾಕಷ್ಟು ದೂರ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮದೇನು ಸಂಘಟನೆ ಇದೆ, ಸಂಘ ಇದೆ, ಏನು ಡೆಕೋರೇಷನ್ ಬಗ್ಗೆ ಮಾಡ್ತೀವಿ, ಒಳ್ಳೊಳ್ಳೆ ಆರ್ಡರ್ಗಳು ಸಿಗಲಿ, ಒಳ್ಳೆ ಬೆಳವಣಿಗೆಗಳಾಗಲಿ, ನಿಮಗೆಲ್ಲ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ಹೇಳಿ ಎರಡು ಮಾತನ್ನ ಮುಗಿಸ್ತೇನೆ. ಇದರಲ್ಲಿ ನಮ್ಮ ಸ್ನೇಹಿತರಾದಂತಹ ಜಯಕೃಷ್ಣ ಅವರು ಕೂಡ ನಮ್ಮನ್ನೆಲ್ಲ ಕೂರಿಸಿ ಮಾತಾಡಿಸಿ 20 ವರ್ಷಗಳ ಮುಂಚೆ ನಾವು ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಡೆಕೋರೇಷನ್ ಮಾಡಬೇಕು ಅಂತ ಅನೇಕ ಆಸೆಗಳನ್ನು ಇಟ್ಕೊಂಡಿದ್ವಿ. ಆದರೆ ಈ ಆಸೆಯನ್ನು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ರಘು ಮತ್ತು ಕೆಂಪರಾಜ್ ಅವರು ನೆರವೇರಿಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ಒಂದು ಫೀಲ್ಡಲ್ಲಿ ಬೆಟ್ಟಂತವ್ರು ನನಗೆಲ್ಲ ರೀತಿಯಲ್ಲಿ ವಿಚಾರಗಳೆಲ್ಲ ಗೊತ್ತಿದೆ. ಯಾಕಂದರೆ ಕಷ್ಟ ಎಲ್ಲರಿಗಿಂತ ಮೊದಲು ಚೌಲ್ಟ್ರಿಯಲ್ಲಾಗಲಿ ಯಾವುದೊಂದು ಶುಭ ಕಾರ್ಯಕ್ರಮದಲ್ಲಾಗಲಿ ಮೊದಲೇ ಇಟ್ಕೊಳ್ಳೋರು ನಾವು. ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಫೋಟೋಗ್ರಾಫರು, ಅಡುಗೆಯವರು ಎಲ್ಲ ಹೋದ್ಮೇಲೆ ಪೇಮೆಂಟ್ ತಗೊಂಡು ಹೋದ್ಮೇಲೆ ಲಾಸ್ಟಲ್ಲಿ ಖಾಲಿ ಮಾಡ್ತಕ್ಕಂಥವ್ರು ನಾವು. ಯಾಕಂದರೆ ಅನೇಕ ಕಷ್ಟಗಳನ್ನು ಅನುಭವಿಸಿ ನಾವು ಇದೇ ರೀತಿ ಏನಾಯಿತು ಅನ್ಸುತ್ತಿ ನಮ್ಮ ವೆಂಕಟೇಶ್ ನಾವು ತೀರ್ಕೊಂಡು ಯಾವುದೊಂದು ಮಳೆದಲ್ಲಿ ತೀರ್ಕೊಂಡು ಅವಾಗ ಅವ್ರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಒಬ್ಬರಲ್ಲಿ ಒಬ್ಬರು ಯಾರು ನಾವು ಬರಲಿಲ್ಲ, ಒಬ್ಬರು ಬಂದು ಬರಲಿಲ್ಲ, ಅನೇಕ ಕಷ್ಟಗಳಾಗಿತ್ತು. ಆ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ಸಂಘಟನೆಯನ್ನು ಬೆಳೆಸ್ಕೊಂಡದಕ್ಕೆ ತಮ್ಮೆಲ್ಲರಿಗೂ ತುಂಬದಿಂದ ಧನ್ಯವಾದಗಳು ಹೇಳ್ತೇನೆ. ಸಂಘಟನೆ ನಾವು ಮಾಡಿದಾಗ ನಮ್ಮಲ್ಲಿ ಸಮಾನತೆ ಇರೋದು ಬಹಳ ಮುಖ್ಯ. ನೋಡಪ್ಪ, ಇಂಥ ಒಂದು ಕೆಲಸ ಮಾಡ್ತಾ ಇದ್ರು ಅವರೊಂದು ಮೇಲೆ ಸ್ಥಾನದಲ್ಲಿದ್ದಾರೆ, ನಾವು ಕೆಳಗಡೆ ಸ್ಥಾನದಲ್ಲಿದ್ದೀವಿ ಅನ್ನೋದು ಮನಸ್ಸಲ್ಲಿ ಇಟ್ಕೋಬಾರ್ದು. ಯಾಕಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನತೆ ಇದ್ದೀವಿ ಅಂತ ಯಾವಾಗ ನಾವು ಅಂದ್ಕೊಳ್ತೀವೋ ಅವತ್ತು ಮಾತ್ರ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಮಾನತೆ ಬೆಳೆಸ್ಕೋಬೇಕು. ಈ ಸಂಘಟನೆ ಚಿಂತಾಮಣಿ ತಾಲೂಕು ಫ್ಲವರ್ ಡೆಕೋರೇಷನ್ ಹಾಗೂ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರು, ಕಾರ್ಯಕರ್ತರಿಗೆ ಎಲ್ಲ ನನ್ನ ಅಭಿನಂದನೆಗಳು. ಹಾಗೆ ನಮ್ಮ ಪ್ರಜಾ ಬೆಳಗಾವಿ ತಂಗಿರಿಗೂ ಸುಮಾರು 20-25 ವರ್ಷಗಳ ಆಸೆ
ಜಯಕೃಷ್ಣಣ್ಣ ಅವರು ಆಗ್ಬೋದು, ನಮ್ಮ ಗೋಕರ್ಣವರು ದಿವಂಗತ ಗೋಕರ್ಣವರು ಆಗ್ಬೋದು, ಇವರೆಲ್ಲ ಆ ಕಾಲದಿಂದ ಒಂದು ಸಂಘವನ್ನು ಕಟ್ಟಬೇಕು ಅಂತ ಒಂದು 20 ವರ್ಷಗಳಿಂದ ಬಗೆಪ್ಪ ಇದು ಮಾಡ್ಕೊಂಡು ಬಂದರು. ಆದರೆ ಅವ್ರ ಟೈಮು ಯಾಕಂದರೆ ಅವರ ಧೈರ್ಯಲ್ಲೇ ಬಲಿತಂತ ನಮ್ಮ ದೊಡ್ಡವರಿರ್ಬೋದು, ನಮ್ಮ ಹುಡುಗರ ಇರ್ಬೋದು, ಜಯಕೃಷ್ಣಣ್ಣ, ಈಶ್ವರಣ್ಣ ಅವ್ರ ಧೈರ್ಯ ಬೆಳೆಸೋರು ಜಾಸ್ತಿ ಜನ ಇದ್ದಾರೆ. ಅವ್ರ ಮುಖಾಂತರ ಅವರು ಎಲ್ಲೋ ಮೇಲೆ ಸ್ವರ್ಗದಲ್ಲಿ ಇದ್ರೂ ಅವ್ರಿಗೆ ಒಂದು ಸಂತೋಷ ಬೇಕಾಗಿತ್ತು. ಯಾಕಂದರೆ ಆ ಕಾಲದಲ್ಲೇ ಮುಲ್ಲೆ ಅಂತ ಬಾಲ್ಯಕ್ಕೆ ಇಬ್ಬರೇ ಓದಲಾಗಿತ್ತು. ಅವಾಗ ಅವ್ರ ಹತ್ರ ಎಲ್ಲ ನಮ್ಮ ಈಶ್ವರಣ್ಣ ಅವರಾಗ್ಬೋದು, ಜಯಕೃಷ್ಣಣ್ಣ ಅವರಾಗ್ಬೋದು, ನಮ್ಮ ರಘು ಅವರಾಗ್ಬೋದು, ನಮ್ಮ ಬಾಬನ್ ಅವರಾಗ್ಬೋದು, ಎಲ್ಲ ಅವರ ಹತ್ರನೇ ಕೆಲಸ ಹೋಗಿ ಎಲ್ಲ ಒಂದೇ ಅಂತ ಇದು ಮಾಡ್ತಾ ಇದ್ರು. ಆ ಕಾರಣದಿಂದ ಈ ಒಂದು ಆಶ್ರಯವನ್ನು ನೆರವೇರಿಸ್ಕೊಂಡಿದ್ದಾರೆ. ಈ ಒಂದು ಸಂಘ ಕಟ್ಟಿದ್ದಕ್ಕೆ ನಿಮಗೆ ಎಲ್ಲ ಅಭಿನಂದನೆ ಮತ್ತು ಅದೇ ರೀತಿ ಯಾವುದೇ ಕಾರ್ಯಕ್ರಮ ಆಗಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಅವರಿಗೆ ಯಾವುದೇ ಒಂದು ತೊಂದರೆ ಆಗ್ತಿಲ್ಲ, ನಿಮ್ಗೆ ಏನಾದಷ್ಟು ಅವ್ರಿಗೆ ಸಹಾಯ ಮಾಡ್ಕೊಂಡು ನೀವು ಮಾಡುವಂಥ ಒಂದು ಕೆಲಸದಲ್ಲಿ ನಿಷ್ಠೆಯನ್ನು ತಗೊಂಡು ಅವ್ರಿಗೆ ಒಳ್ಳೆಯ ಒಂದು ನಿಮ್ಮ ಒಂದು ಸೇವೆಯನ್ನು ಮಾಡಬೇಕಂತ. ಮತ್ತೆ ನಮ್ಮ ಪದಾಧಿಕಾರಿಗಳು ಇಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ಯಾರೋ ಒಬ್ಬರು ಒಂದು ಪ್ರೋಗ್ರಾಮ್ ಹೋಗ್ತಿರ್ತಾರೆ. ಆ ಪ್ರೋಗ್ರಾಮ್ ಹೋದಾಗ ಹಣ ಬರೋದ್ರಲ್ಲಿ ಏರ್ಪೇರ್ ಮಾಡ್ತಾರೆ, ಮಾಡ್ಕೋಬಾರ್ದು. ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳಿರ್ತಾರೆ, ಅವ್ರ ಮುಖಾಂತರ ಕರ್ಕೊಂಡ್ಬಂದು ಅವರ ಕರ್ಕೊಂಡ್ಬಂದು ಅವರು ಏನೇಳ್ತಾರೆ ಅವರ ಹಿರಿಯರ ಮುಖಾಂತರವಾಗಿ ಆ ಹಣವನ್ನು ನೀವು ಹಿಂಪಡೆಯಬೇಕು ಅನ್ನುವಂಥ ಸೂಚನೆಯನ್ನು ಸಾಧಿಸಬೇಕಾಗುತ್ತೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಯಾರ್ಯಾರು ನೀವು ಡೆಕೋರೇಷನ್ ಮಾಡ್ತಾ ಇದ್ರು ಅವರೆಲ್ಲ ನಮ್ಮ ನಾಲ್ಕು ಅವ್ರು ಹೇಳ್ದಂಗೆ ಕೂಲಿ ಕಾರ್ಮಿಕರು ಕಾರ್ಡ್ ಅಂತ ಬರುತ್ತೆ. ಆ ಕಾರ್ಡ್ ಮಾಡಿಕೊಂಡು ನೀವು ಅದರಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಸ್ಕಾಲರ್ಶಿಪ್ಪು, ನಿಮ್ಮ ಯಾವುದೇ ಆರೋಗ್ಯ ತೊಂದರೆ ಆದರೆ ವಿಮೆ ಬರೋಕ್ಕೆ ಇನ್ಶೂರೆನ್ಸ್ ಬರುತ್ತೆ. ಆರೋಗ್ಯ ತೊಂದರೆ ಆದರೆ ದಯವಿಟ್ಟು ಆ ಕಾರ್ಡನ್ನು ಮಾಡಿಕೊಂಡು, ಯಾಕಂದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯ ಮನೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವೇದಿಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.